ಒಂದು ಅರಸುಗಳು ಅಧ್ಯಾಯ 1. ಅರಸನಾದ ದಾವೀದನು ದಿನ ತುಂಬಿದ ಮುದುಕನಾಗಿದ್ದನು. ಸೇವಕರು ಎಷ್ಟು ಕಂಬಳಿಗಳನ್ನು ಹೊದಿಸಿದರೂ ಅವನಿಗೆ ಬೆಚ್ಚಗಾಗುತ್ತಿದ್ದಿಲ್ಲ. ಆದುದರಿಂದ ಅವನ ಸೇವಕರು ಅವನಿಗೆ, ನಮ್ಮ ಒಡೆಯನಾದ ಅರಸನಿಗೋಸ್ಕರ ಒಬ್ಬ ಕನ್ಯೆಯನ್ನು ಹುಡುಕತಕ್ಕದ್ದು. ಆಕೆಯು ಅರಸನ ಸನ್ನಿಧಿಯಲ್ಲಿದ್ದುಕೊಂಡು ಅವನನ್ನು ಪರಾಂಬರಿಸಬೇಕು. ಆಕೆಯು ನಮ್ಮ ಒಡೆಯನಾದ ಅರಸನ ಮಗ್ಗುಲಲ್ಲಿ ಮಲಗುವುದಾದರೆ ಅವನಿಗೆ ಬೆಚ್ಚಗಾಗುವುದು ಎಂದು ಹೇಳಿ ಇಸ್ರಾಯೇಲ್ಯರ ಎಲ್ಲ ಪ್ರಾಂತಗಳಲ್ಲಿ ಅತಿ ಸುಂದರಿಯಾದ ಹುಡುಗಿಯನ್ನು ಹುಡುಕುವುದಕ್ಕೆ ಹೋಗಿ ಶೂನೇಮ್ ಊರಿನ ಅಭಿಷಗ್ ಎಂಬಾಕೆಯನ್ನು ಕಂಡು ಆಕೆಯನ್ನು ಅರಸನ ಬಳಿಗೆ ಕರಕೊಂಡು ಬಂದರು. ಬಹು ಸುಂದರಿಯಾದ ಈಕೆಯು ಅರಸನನ್ನು ಪರಾಂಬರಿಸುವ ಸೇವಕಿಯಾದಳು. ಅರಸನು ಈಕೆಯನ್ನು ಸಂಗಮಿಸಲಿಲ್ಲ. ಹಗ್ಗೀತಳ ಮಗನಾದ ಅದೋನೀಯನು ನಾನೇ ಅರಸನಾಗತಕ್ಕವನು ಎಂಬುದಾಗಿ ಉಬ್ಬಿಕೊಂಡು ತನಗೋಸ್ಕರ ರಥರಥಾಶ್ವಗಳನ್ನು ಮುಂದೆ ಓಡುವುದಕ್ಕಾಗಿ 50 ಮಂದಿ ಸಿಪಾಯಿಗಳನ್ನು ಇಟ್ಟುಕೊಂಡನು. ಅವನ ತಂದೆಯು, ನೀನು ಹಾಗೆ ಹೀಗೆ ಮಾಡಿದ್ದೇಕೆ ಎಂದು ಅವನನ್ನು ಒಂದು ಸಾರಿಯಾದರೂ ಗದರಿಸಿದ್ದು ಇರಲಿಲ್ಲ. ಅವನು ಬಹು ಸುಂದರನು. ಅಬ್ಷಾಲೋಮನ ತರುವಾಯ ಅವನೇ ಹಿರಿಯನು. ಅವನು ಚೆರೂಯಳ ಮಗನಾದ ಯೋವಾಬನನ್ನು ಯಾಜಕನಾದ ಎಬ್ಯಾತಾರನನ್ನು ತನ್ನ ಕಡೆಗೆ ಒಲಿಸಿಕೊಂಡನು. ಇವರು ಅವನಿಗೆ ಸಹಾಯಕರಾದರು. ಆದರೆ ಯಾಜಕನಾದ ಚಾದೋಕ್, ಯೆಹೋಯಾದಾವನ ಮಗನಾದ ಬೆನಾಯ, ಪ್ರವಾದಿಯಾದ ನಾತಾನ್, ಶಿಮ್ಮಿ, ರೇಗಿ ಎಂಬವರು ದಾವೀದನ ಭಟರು ಅವನ ಪಕ್ಷದಲ್ಲಿರಲಿಲ್ಲ. ಅದೋನೀಯನು ರೋಗೆಲ್ ಬುಗ್ಗೆಯ ಬಳಿಯಲ್ಲಿರುವ ಚೋಹೆಲೆತ್ ಬಂಡೆಯ ಮೇಲೆ ಕುರಿ, ಹೋರಿ ಮೊದಲಾದ ಕೊಬ್ಬಿದ ಪಶುಗಳನ್ನು ಯಜ್ಞ ಮಾಡಿಸಿ, ಪ್ರವಾದಿಯಾದ ನಾತಾನ್, ಬೆನಾಯ, ಯುದ್ಧ ಭಟರು, ತಮ್ಮನಾದ ಸೊಲೊಮೋನ್ ಇವರನ್ನು ಬಿಟ್ಟು ರಾಜಪುತ್ರರಾದ ತನ್ನ ಉಳಿದ ಸಹೋದರರನ್ನೂ ಅರಸನ ಉದ್ಯೋಗಸ್ಥರಾದ ಎಲ್ಲ ಯೆಹೂದ್ಯರನ್ನೂ ಔತಣಕ್ಕೆ ಕರೆಸಿದನು. ಆಗ ನಾತಾನನು ಸೊಲೊಮೋನ್ನ ತಾಯಿಯಾದ ಬತ್ಷೆಬೆಗೆ, ಹಗ್ಗೀತಳ ಮಗನಾದ ಅದೋನೀಯನು ನಮ್ಮ ಒಡೆಯನಾದ ದಾವೀದನಿಗೆ ತಿಳಿಯದೆ ಅರಸನಾದನೆಂಬುದನ್ನು ನೀನು ಕೇಳಿದೆಯಲ್ಲವೋ? ಈಗ ನನ್ನ ಆಲೋಚನೆಯನ್ನು ಲಾಲಿಸಿ ನಿನ್ನ ಮತ್ತು ನಿನ್ನ ಮಗನಾದ ಸೊಲೊಮೋನನ ಜೀವವನ್ನು ಉಳಿಸಿಕೋ. ನೀನು ಅರಸನಾದ ದಾವೀದನ ಬಳಿಗೆ ಹೋಗಿ ಅವನಿಗೆ, ನನ್ನ ಒಡೆಯನಾದ ಅರಸನು ತನ್ನ ತರುವಾಯ ನನ್ನ ಮಗನಾದ ಸೊಲೊಮೋನನೇ ಆಳಬೇಕು, ಅವನೇ ತನ್ನ ಸಿಂಹಾಸನದ ಮೇಲೆ ಕೂತುಕೊಳ್ಳಬೇಕು ಎಂದು ತನ್ನ ದಾಸಿಯಾದ ನನಗೆ ಪ್ರಮಾಣ ಮಾಡಿ ಹೇಳಿದನಲ್ಲ. ಹೀಗಿದ್ದ ಮೇಲೆ ಅದೋನೀಯನು ಆಳುವುದೇಕೆ ಎಂದು ಹೇಳು. ನೀನು ಅರಸನೊಡನೆ ಮಾತಾಡುತ್ತಿರುವಾಗ ನಾನೂ ಬಂದು ನಿನ್ನ ಮಾತನ್ನು ದೃಢಪಡಿಸುವೆನು ಅಂದನು. ಅರಸನು ಬಹುವೃದ್ಧನಾಗಿದ್ದರಿಂದ ಶೂನೇಮ್ಯಳಾದ ಅಭಿಷಗ್ ಎಂಬಾಕೆಯ ಪರಾಂಬರಿಕೆಯನ್ನು ಹೊಂದುತ್ತಾ ಒಳಗಿನ ಕೋಣೆಯಲ್ಲಿಯೇ ಇರುತ್ತಿದ್ದನು. ಬತ್ಷೆಬೆಯು ಅಲ್ಲಿಗೆ ಹೋಗಿ ಅರಸನಿಗೆ ಬೊಗ್ಗಿ ನಮಸ್ಕರಿಸಿದಳು. ಅರಸನು ನಿನಗೇನು ಬೇಕು ಎಂದು ಆಕೆಯನ್ನು ಕೇಳಿದನು. ಆಗ ಆಕೆಯು, ನನ್ನ ಒಡೆಯನು ತನ್ನ ದೇವರಾದ ಯೆಹೋವನ ಮೇಲೆ ಆಣೆಯಿಟ್ಟು ತನ್ನ ದಾಸಿಯಾದ ನನಗೆ, ನನ್ನ ತರುವಾಯ ನಿನ್ನ ಮಗನಾದ ಸೊಲೊಮೋನನು ಅರಸನಾಗಬೇಕು, ನಿಜವಾಗಿ ಅವನೇ ನನ್ನ ಸಿಂಹಾಸನದ ಮೇಲೆ ಕೂತುಕೊಳ್ಳಬೇಕು ಎಂಬುದಾಗಿ ಹೇಳಿದನಲ್ಲ. ಆದರೆ ಈಗ ಅದೋನೀಯನು ನನ್ನ ಒಡೆಯನೂ ಅರಸನೂ ಆದ ನಿನಗೆ ತಿಳಿಯದೆ ರಾಜನಾಗಿ ಹೋರಿ, ಕುರಿ ಮೊದಲಾದ ಹಲವು ಕೊಬ್ಬಿದ ಪಶುಗಳನ್ನು ಯಜ್ಞ ಮಾಡಿಸಿ ನಿನ್ನ ಸೇವಕನಾದ ಸೊಲೊಮೋನನ ಹೊರತಾಗಿ ಎಲ್ಲ ರಾಜಪುತ್ರರನ್ನು, ಯಾಜಕನಾದ ಎಬ್ಯಾತಾರನನ್ನು, ಸೇನಾಪತಿಯಾದ ಯೋವಾಬನನ್ನು ಔತಣಕ್ಕೆ ಕರೆದಿದ್ದಾನೆ. ನನ್ನ ಒಡೆಯನೂ ಅರಸನೂ ಆದ ನಿನ್ನ ತರುವಾಯ ಸಿಂಹಾಸನದ ಮೇಲೆ ಕೂತುಕೊಳ್ಳತಕ್ಕವರಾರೆಂಬುದನ್ನು ನೀನೇ ಗೊತ್ತು ಮಾಡಬೇಕೆಂದು ಇಸ್ರಾಯೇಲ್ಯರೆಲ್ಲರೂ ಕಾದುಕೊಂಡಿರುತ್ತಾರೆ. ನನ್ನ ಒಡೆಯನೂ ಅರಸನೂ ಆದ ನೀನು ಹಾಗೆ ಮಾಡದೆ ಪಿತೃಗಳ ಬಳಿಗೆ ಸೇರುವುದಾದರೆ ನಾನೂ ನನ್ನ ಮಗನೂ ದೋಷಾರೋಪಣೆಗೆ ಗುರಿಯಾಗುವೆವು ಎಂದು ಹೇಳಿದಳು. ಆಕೆಯು ಹೀಗೆ ಅರಸನ ಸಂಗಡ ಮಾತಾಡುತ್ತಿರುವಷ್ಟರಲ್ಲಿ ಪ್ರವಾದಿಯಾದ ನಾತಾನನು ಬಂದನು. ಸೇವಕರು ನಾತಾನನು ಬಂದಿರುವ ಸಂಗತಿಯನ್ನು ಅರಸನಿಗೆ ತಿಳಿಸಿದರು. ನಾತಾನನು ಅರಸನ ಮುಂದೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ನನ್ನ ಒಡೆಯನೂ ಅರಸನೂ ಆದ ನೀನು ಅದೋನೀಯನಿಗೆ ಅರಸನಾಗುವುದಕ್ಕೂ
ನಿನ್ನ ಸಿಂಹಾಸನದ ಮೇಲೆ ಕೂತುಕೊಳ್ಳುವುದಕ್ಕೂ ಅಪ್ಪಣೆ ಕೊಟ್ಟಿರುವಂತೆ ಕಾಣುತ್ತದೆ. ಅವನು ಗಟ್ಟಾ ಇಳಿದು ಹೋಗಿ ಹೋರಿ ಕುರಿ ಮುಂತಾದ ಹಲವು ಕೊಬ್ಬಿದ ಪಶುಗಳನ್ನು ಯಜ್ಞ ಮಾಡಿಸಿ ಎಲ್ಲ ರಾಜಪುತ್ರರನ್ನು, ಸೇನಾಪತಿಗಳನ್ನು, ಯಾಜಕನಾದ ಎಬ್ಯಾತಾರನನ್ನು ಔತಣಕ್ಕೆ ಕರೆದಿದ್ದಾನೆ. ಅವರು ಅವನ ಪಂಕ್ತಿಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡು ಅರಸನಾದ ಅದೋನೀಯನು ಚಿರಂಜೀವಿಯಾಗಿರಲಿ ಎಂದು ಕೂಗುತ್ತಿರುತ್ತಾರೆ. ಆದರೆ ಅವನು ನಿನ್ನ ಸೇವಕನಾದ ನನ್ನನ್ನೂ, ಯಾಜಕನಾದ ಚಾದೋಕ್, ಯೆಹೋಯಾದಾವನ ಮಗನಾದ ಬೆನಾಯ ಎಂಬವರನ್ನೂ, ನಿನ್ನ ಸೇವಕನಾದ ಸೊಲೊಮೋನನನ್ನು ಔತಣಕ್ಕೆ ಕರೆಯಲಿಲ್ಲ. ಈ ಕಾರ್ಯವು ನನ್ನ ಒಡೆಯನೂ ಅರಸನೂ ಆದ ನಿನ್ನಿಂದಲೇ ನಡೆದಿರುವ ಪಕ್ಷದಲ್ಲಿ ನಿನ್ನ ತರುವಾಯ ಸಿಂಹಾಸನದ ಮೇಲೆ ಕೂತುಕೊಳ್ಳತಕ್ಕವರಾರೆಂಬುದನ್ನು ನಿನ್ನ ಸೇವಕನಾದ ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತಿಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಹೊಸದಾಗಿರುವಂಥ ಅಧ್ಯಯನ ಅದೇನಂತ ಹೇಳಿದರೆ, ಮೊದಲನೇ ಅರಸುಗಳ ಗ್ರಂಥ, ದ ಫಸ್ಟ್ ಬುಕ್ ಆಫ್ ಕಿಂಗ್ಸ್ ಚಾಪ್ಟರ್ 1. ಮೊದಲನೇ ಅರಸುಗಳ ಗ್ರಂಥ ಮೊದಲನೇ ಅಧ್ಯಾಯ ನಾವು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ 2ನೇ ಸಮುವೇಲನ ಗ್ರಂಥ 24ನೇ ಅಧ್ಯಾಯ ಸ್ವಲ್ಪ ನಾವು ಯೋಚನೆ ಮಾಡಿಕೊಳ್ಳೋಣ. ಅಲ್ಲಿರುವಂಥ ಒಂದು ಸಂಗತಿ ಅದೇನಂತ ಹೇಳಿದ್ರೆ, ದಾವಿದನ ಒಂದು ಪಾಪ, ಅದು ಭಾಳ ಸೀರಿಯಸ್ ಆದಂಥ ಒಂದು ಪಾಪ. ಅದೇನಂತ ಹೇಳಿದ್ರೆ, ಎಣಿಸ್ಬಿಡ್ತಾನೆ, ಜನಗಣತಿ ಮಾಡಿಬಿಡ್ತಾನೆ. ಇಲ್ಲ, ದೇವರು ನಿಮಗೆ ಎಷ್ಟು ಇನ್ನೂ ಹೆಚ್ಚು ಜನರನ್ನು, ಸೈನಿಕರನ್ನು ಕೊಡಲಿ, ಯಾಕೆ ಎಣಿಸ್ತೀರಿ, ಬೇಡ ಅಂತ ಯೋವಾಬನು ಹೇಳಿದರೂ ಕೂಡ ಯೋವಾಬನ ಮಾತನ್ನು ಕೇಳದೆ ಅರಸನಾದಂಥ ಆ ದಾವಿದನು ಏನು ಮಾಡಿಬಿಡ್ತಾನೆ, ಹೌದು, ಹೋಗಿ ದಾನ್ನಿಂದ ಬೇರ್ಷೆಬದವರೆಗೆ ಇರುವಂಥ ಎಲ್ಲ ಇಸ್ರಾಯೇಲರ ಕುಲಗಳ ಎಲ್ಲ ಜನರನ್ನು ಲೆಕ್ಕ ಮಾಡಂತ ಹೇಳಿದಾಗ ಅವರು ಹೋಗಿ ಲೆಕ್ಕ ಮಾಡ್ತಾರೆ. ಲೆಕ್ಕ ಮಾಡಲಿಕ್ಕೆ, ಜನಗಣತಿ ಮಾಡಲಿಕ್ಕೆ 9 ತಿಂಗಳು 20 ದಿವಸಗಳಾದವಂತೆ. ಕೊನೆಗೆ ಬಂದು ವರದಿ ಒಪ್ಪಿಸ್ತಾರೆ. ಇಸ್ರಾಯೇಲರಲ್ಲಿ ಯುದ್ಧಕ್ಕೆ ಹೋಗತಕ್ಕ ಸೈನಿಕರು ಒಟ್ಟು 8 ಲಕ್ಷ ಜನರಿದ್ದಾರೆ ನಿನ್ನಲ್ಲಿ, ನಿನ್ನ ಹತ್ರ. ಇಸ್ರಾಯೇಲ್ ಸೈನಿಕರು 8 ಲಕ್ಷ, ಯಹೂದ್ಯರಲ್ಲಿ 5 ಲಕ್ಷ. 8 ಪ್ಲಸ್ 5 ನೋಡಿದರೆ 13 ಲಕ್ಷ ಜನರು ನಿನ್ನ ಹತ್ರ ಇದ್ದಾರೆ ಎಂಬುದಾಗಿ ಅವರಿಗೆ ಗೊತ್ತಾದಾಗ, ದಾವಿದನಿಗೆ ಗೊತ್ತಾದಾಗ ಸಂತೋಷ ಪಡಬೇಕಲ್ವಾ? ಸಂತೋಷ ಪಡೋದಿಲ್ಲ, ಆತನು ದುಃಖ ಪಡ್ತಾನೆ. ಹೌದು, ದುಃಖ ಪಡ್ತಾನೆ. ಅವನ ಮನಸ್ಸಾಕ್ಷಿಯು ಹಂಗಿಸತೊಡಗಿತ್ತು. ತೊಡಗಿಬಿಟ್ಟು ತಕ್ಷಣ ಪಾಪದ ಅರಿಕೆ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಯೆಹೋವನೇ, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾದೆನು, ದಯವಿಟ್ಟು ನಿನ್ನ ಸೇವಕನ ಅಪರಾಧವನ್ನು ಕ್ಷಮಿಸು ಎಂಬುದಾಗಿ ಹೇಳಿದ್ದಾಗ್ಯೂ ಹೇಳಿಬಿಟ್ಟು ಅವನು ಬಹುಶಃ ನಿದ್ದೆ ಮಾಡಲಿಕ್ಕಿಲ್ಲ ಅಥವಾ ನಿದ್ದೆ ಮಾಡಿರ್ಬೋದು ದುಃಖದಲ್ಲಿ. ಬೆಳಿಗ್ಗೆ 7 ದರ್ಶಿಯಾದಂಥ ಗಾದ್ ಪ್ರವಾದಿ, ಯೆಹೋವನ ದರ್ಶನದಲ್ಲಿ ನೀನು ದಾವಿದನ ಹತ್ರ ಹೋಗ್ಬಿಟ್ಟು 3 ಶಿಕ್ಷೆಗಳನ್ನು ಕೊಡ್ತೀನಿ, ಯಾವ್ದು ಆರಿಸ್ಕೊಳ್ತಿ? 3 ವಿಧವಾದ ಶಿಕ್ಷೆಗಳನ್ನು ಕೊಡ್ತೇನೆ. ಮೊದಲನೇ ಶಿಕ್ಷೆ 7 ವರ್ಷ ಕ್ಷಾಮ ದೇಶದಲ್ಲಿ, 7 years ಆಫ್ ಫ್ಯಾಮಿನ್. 2ನೇ ಶಿಕ್ಷೆ ಏನಂತ ಹೇಳಿದ್ರೆ, ಅದು ಬೇಡ ಅಂತ ಹೇಳಿದ್ರೆ, ಶತ್ರುಗಳು ನಿನ್ನನ್ನು ಸೋಲಿಸಿ 3 ತಿಂಗಳುಗಳವರೆಗೆ ಓಡಿಸಿಬಿಡಬೇಕು. ಅದು ಬೇಕಾ? ಅಥವಾ 3 ದಿನಗಳವರೆಗೆ ಘೋರ ವ್ಯಾಧಿ ದೇಶದಲ್ಲಿ ಬರಬೇಕು. ಯಾವುದು ಬೇಕು ಆರಿಸ್ಕೊ ಅಂತ ಹೇಳಿದಾಗ ದಾವಿದನು ಏನು ಮಾಡ್ತಾನೆ, ನಾನು ಬಲು ಇಕ್ಕಟ್ಟಿನಲ್ಲಿರ್ತೇನೆ, ಯೆಹೋವನ ಕೈಯಲ್ಲಿ ಬೀಳುತ್ತೇನೆ. ಆತನು ಕೃಪಾಪೂರ್ಣನು, ಮನುಷ್ಯರ ಕೈಯಲ್ಲಿ ಬೀಳೋದು ಬೇಡ ಎಂಬುದಾಗಿ ಹೇಳಿಬಿಟ್ಟು ಕಡೆಗೆ 3ನೇದನ್ನು ಆರಿಸ್ಕೊಳ್ತಾನೆ. 3ನೇದಂದರೆ 3 ದಿನ ಘೋರ ವ್ಯಾಧಿ. ಆ ಘೋರ ವ್ಯಾಧಿಯ ನಿಮಿತ್ತವಾಗಿ 70,000 ಜನರು ಸತ್ತೋಗ್ತಾರೆ. ಸಂಹಾರ ದೂತನು ನಿಂತ್ಕೊಂಡು ಹಾಗೆ ಸಂಹಾರ ಮಾಡ್ತಾ ಇರುವಾಗ ದೇವರು ಸಾಕು, ಈಗ ಸಾಕು
ಅಂತ ಹೇಳ್ಬಿಟ್ಟು ಸಂಹಾರ ದೂತನಿಗೆ ದೇವರ ಆಜ್ಞೆ ಕೊಟ್ಟಾಗ ಅವನು ಸಾಯಿಸೋದನ್ನು ನಿಲ್ಲಿಸ್ಬಿಡ್ತಾನೆ. ಆದರೆ ಆ ಸಂಹಾರ ದೂತನು ಯೆಬೂಸಿಯನಾದ ಅರೌನನ ಕಣದಲ್ಲಿ ನಿಂತ್ಕೊಂಡಿರೋದ್ರಿಂದ ದಾವೀದನ ಅಲ್ಲಿ ಹೋಗಿಬಿಟ್ಟು ಆ ಪ್ರಾಯಶ್ಚಿತ್ತಕ್ಕಾಗಿ ಅವನು ಹೋಗಿ ಅರೌನನ ಆ ಒಂದು ಕಣವನ್ನು ತಕ್ಕೊಂಡು ಮತ್ತು ಅಲ್ಲಿ ದೇವರಿಗಾಗಿ ಯಜ್ಞವನ್ನು, ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಅರ್ಪಿಸಬೇಕಂತ ಇದ್ದಾಗ ಅರೌನನು ಏನು ಹೇಳ್ತಾನೆ, ಅದು ಮೊದಲೇ ರಾಜನು ಸಡನ್ನಾಗಿ ಇದ್ದಕ್ಕಿದ್ದದೆ ಹಾಗೆ ಮನೆಗೆ ಬಂದುಬಿಟ್ರೆ ಹೇಗಿರ್ಬೋದು, ಅದು ವಯಸ್ಸಾದಂಥ ಕಾಲದಲ್ಲಿ ದಾವೀದನು ಮನೆಗೆ ಬಂದುಬಿಟ್ಟಿದ್ದಾನಂತ ಹೇಳಿದ ತಕ್ಷಣ ಇವನು ಅರೌನನು ಶಾಕ್ ಆಗಿಬಿಟ್ಟು, ನನ್ನ ಒಡೆಯನಾದ ಅರಸನು ತನ್ನ ಸೇವಕನ ಹತ್ರ ಬರೋದಕ್ಕೆ ಕಾರಣ ಏನು ಅಂತ ಹೇಳಿಬಿಟ್ಟು ಅವನು ಕೇಳಿಬಿಟ್ಟು ಕೊನೆಗೆ ಆತನು ಆನ್ಸರ್ ಕೊಟ್ಟಾಗ ಏನು ಬೇಕು ಫ್ರೀಯಾಗೇ ತಗೊಳ್ರಿ ಅಂತ ಹೇಳಿದಾಗ ದಾವೀದನ ಹೇಳಿದ ಮಾತು ಒಂದು ಭಾಳ ಪವರ್ಫುಲ್ ಆಗಿದೆ, ಶಕ್ತಿಯುತವಾಗಿದೆ. ಅದನ್ನು ನಾನು ತಿಳ್ಕೋಬೇಕು. 2 ಸಮುವೇಲ 24 ಈಸಿ ನೆನಪಿಟ್ಕೊಳ್ಳೋದು. 2 ಸಮುವೇಲ 2 ಸ್ಯಾಮ್ಯುಯಲ್ ಚಾಪ್ಟರ್ 24 and verse 24 ಅದೇನಂತ ಹೇಳಿದ್ರೆ, ನನ್ನ ದೇವರಾದ ಯೆಹೋವನಿಗೆ ಸುಮ್ಮನೆ ಸಿಕ್ಕಿದ್ದನ್ನು ಯಜ್ಞವಾಗಿ ಅರ್ಪಿಸಲೊಲ್ಲೆನು. ಐ ವಿಲ್ ನಾಟ್ ಎನಿಥಿಂಗ್ ದಟ್ ವಿಚ್ ಈಸ್ ಫ್ರೀ ಟು ಗಾಡ್. ಕಾಸ್ಟ್ಲಿ ಫ್ರೀಯಾಗಿರೋದು ದೇವ್ರು ಕೊಡಲ್ಲ. ನಾನು ಕಾಸ್ಟ್ಲಿ, ನಾನು ಕರೆ ಕೊಡ್ತೀನಿ, ದುಡ್ಡು ಕೊಡ್ತೀನಿ, ತಗೊಳ್ತೀನಿ, ಖರ್ಚು ಮಾಡ್ತೇನೆ, ಲೆಟ್ ಇಟ್ ಪಿಂಚ್ ಮೀ. ದಟ್ಸ್ ಅಮೇಝಿಂಗ್. ದಾವೀದನ ಒಂದು ಪಾಲಿಸಿ ಆ ರೀತಿಯಾಗಿತ್ತು. ಸುಮ್ಮನೆ ಸಿಕ್ಕಿದ್ದು ಪರವಾಗಿಲ್ಲ, ದೇವ್ರ ಸೇವೆಗೆ ಫ್ರೀಯಾಗಿ ಸಿಕ್ಬಿಡ್ತು ಎಂಬುದಾಗಿ ಅವನು ಹೇಳಲಿಲ್ಲ. ಇಲ್ಲ, ನಾನು ದುಡ್ಡು ಕೊಟ್ಟು ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ತಕ್ಕೊಂಡು 3000 ವರ್ಷಗಳ ಹಿಂದೆ ಅದರ ಬೆಲೆ ಬಂದು 50 ರೂಪಾಯಿ ಆಗಿತ್ತು. 50 ರೂಪಾಯಿ 3000 ವರ್ಷಗಳ ಹಿಂದೆ ಅಂದರೆ ಮೋಸ್ಟ್ಲಿ 50 ಕೋಟಿ ಇದ್ದ ಹಾಗೆ, ಇನ್ನೂ ಜಾಸ್ತಿನೇ ಇರ್ಬೋದೇನೋ. ಅಷ್ಟೊಂದು ಕ್ರಯ ಕೊಟ್ಟು ಅದನ್ನು ತಕ್ಕೊಂಡು ಸರ್ವಾಂಗ ಹೋಮ ಮತ್ತು ಸಮಾಧಾನ ಯಜ್ಞಗಳನ್ನು ಅರ್ಪಿಸಿದನು. ಆವಾಗ ಏನಾಯಿತು, ದೇಶದ ಮೇಲಿದ್ದ ದೇವರ ಕೋಪವು ಶಾಂತವಾಯಿತು. ಇಸ್ರಾಯೇಲರಲ್ಲಿದ್ದ ಸಂಹಾರಕ ವ್ಯಾಧಿಯು ನಿಂತು ಹೋಯಿತು. ಆ ರೀತಿಯಾಗಿ ಮುಕ್ತಾಯವಾಗ್ತದೆ 2 ಸಮುವೇಲನ ಗ್ರಂಥ 24ನೇ ಅಧ್ಯಾಯ. ಸಮುವೇಲನ ಗ್ರಂಥ ಹೌದು, 2 ಸಮುವೇಲನ ಗ್ರಂಥದಲ್ಲಿ ನೋಡುವಾಗ ಸಮುವೇಲನು ಅವನ ಜನನದಿಂದ ಪ್ರಾರಂಭವಾಗಿ ಕೊನೆಗೆ 1ನೇ ಸಮುವೇಲನಲ್ಲಿ ಸೌಲನ ಮರಣದವರೆಗೆ ಅದು ಮುಕ್ತಾಯವಾಗ್ತದೆ. ಮತ್ತು ಅದೇ ರೀತಿಯಾಗಿ 2ನೇ ಸಮುವೇಲನ ಗ್ರಂಥ ಅದರಲ್ಲಿ ಕೂಡ ನಾವು ನೋಡುವಾಗ ಅಲ್ಲಿ ಸೌಲ ಯೋನಾಥಾನರ ಮರಣದ ಸುದ್ದಿಯಿಂದ ಪ್ರಾರಂಭವಾಗಿ ದಾವೀದನು ಒಂದು ಹಾಡನ್ನು ರಚಿಸಿ ಅದರಿಂದ ಪ್ರಾರಂಭವಾಗಿ ದಾವೀದನು ಕೊನೆ ಮಾತುಗಳನ್ನು ಹೇಳಿ ಮತ್ತು ಕೊನೆ ಒಂದು ವಿಚಿತ್ರ ಪಾಪ ಅಂದ ಹಾಗೆ ಏನು ಇದರಲ್ಲಿ ದೊಡ್ಡ ಪಾಪ ಏನಿತ್ತಂತ ನಮಗೆ ಅನಿಸ್ತದೆ ಅಂತ ಹೇಳ್ಬೋದು. ಏನು ಅಂತ ಹೇಳಿದರೆ, ನಾವು ಗರ್ವವನ್ನು ಬೇರೆ ಬೇರೆ ರೀತಿಯಿಂದ ಪ್ರಕಟಿಸಿಕೊಳ್ಬೋದು. ವಿ ಕ್ಯಾನ್ ಎಕ್ಸ್ಪ್ರೆಸ್ ಪ್ರೈಡ್ ಇನ್ ವೇರಿಯಸ್ ವೇ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ 1 ನಿಮಿಷದಲ್ಲಿ, ಆವಾಗ ನಮ್ಗೆ ಅರ್ಥ ಆಗ್ತದೆ. ಒಂದು ಸಾರಿ ಅರಸನಾದ ಹೆರೋದನು ಏನು ಮಾಡ್ತಾನೆ, ಬಂದು ಒಂದು ಸಂಭಾಷಣೆಯನ್ನು, ಒಂದು ಮೆಸೇಜನ್ನು ಕೊಡ್ತಾನೆ ರೀ. ಆ ರೀತಿಯಾಗಿ ಕೊಟ್ಟ ಕೂಡಲೇ ಅಪೊಸ್ತಲಕೃತ್ಯದಲ್ಲಿ ಅದರ ಬಗ್ಗೆ ಇದೆ. ಆ ರೀತಿಯಾಗಿ ಮೆಸೇಜ್ ಕೊಟ್ಟ ತಕ್ಷಣ ಜನರು ಏನು ಹೇಳ್ತಾರೆ, ಇದು ಮನುಷ್ಯನ ಸ್ವರವಲ್ಲ ದೇವರ ಸ್ವರ ಎಂಬುದಾಗಿ ಅವರು ಹೇಳ್ತಾರೆ. ಆ ರೀತಿಯಾಗಿ ಹೇಳಿದ ತಕ್ಷಣ ಏನಾಗ್ತದೆ, ಆ ದೇವರು ಅವನನ್ನು ಹತಿಸ್ತಾನೆ. ಹೌದು, ಅವನು ಹುಳ ಹಿಡಿದು ಸತ್ತೋಗ್ತಾನೆ ರೀ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ ಅಪೊಸ್ತಲಕೃತ್ಯದಲ್ಲಿ. ಅಂಥ ಒಂದು ಘಟನೆ, ಅದ್ರ ಬಗ್ಗೆ ನಾವು ಹೆಚ್ಚಾಗಿ ನೋಡೋದು ಬೇಡ. ಯಾಕಂತ ಹೇಳಿದ್ರೆ 2ನೇ ಸಮುವೇಲ 2 ಮುಗಿದೋಗಿ
ಈಗ ಮೊದಲನೇ ಅರಸುಗಳ ಗ್ರಂಥಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಚೇಂಜ್, ಒಂದು ಬದಲಾವಣೆ ಏನಂತ ಹೇಳಿದ್ರೆ, ಭಾಳ ವಯಸ್ಸಾಗಿಬಿಟ್ಟಿದೆ ಅರಸನಾದ ದಾವಿದನಿಗೆ. ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಅರಸನಾದ ದಾವಿದನು ದಿನ ತುಂಬಿದ ಮುದುಕನಾಗಿದ್ದನು. ಎಷ್ಟು ಕಂಬಳಿ ಹೊಚ್ಚಿದ್ರೂ ಕೂಡ ಆ ಚಳಿ ಕಡಿಮೆ ಆಗಲಿಲ್ಲ. ಆದ ಕಾರಣ ಒಬ್ಬ ಕನ್ಯೆಯನ್ನು, ಆಕೆ ಹೆಸರು ಅಭಿಷಗ್ ಅಂತ ಹೇಳ್ಬಿಟ್ಟು, ಅಂದರೆ ಅಬ್ ಅಂತ ಹೇಳಿದ್ರೆ ತಂದೆ ಅಥವಾ ಮೂಲ, ಶಗ್ ಅಂತ ಹೇಳಿದರೆ ಸುತ್ತುವ, ಅಲೆದಾಡುವ, ತಪ್ಪಿಸಿಕೊಳ್ಳುವ ಎಂಬ ಅರ್ಥ ಕೊಡ್ತದೆ. ಹಾಗಾದರೆ ತಪ್ಪಿಸಿಕೊಳ್ಳುವ ಮೂಲ ಎಂಬುದಾಗಿ, ತಪ್ಪಿಸಿಕೊಳ್ಳುವ ಮೂಲ ಅಥವಾ ಅಲೆಯುವ ಮೂಲ, ಅದು ಅಲೆಯುವ ತಂದೆ ಅಂತ ಕರೆಕ್ಟ್ ಅದು, ಆದರೆ ಮೂಲ ಅಂತ ಕೂಡ ಹೇಳ್ಬೋದು. ಅಂಥ ಒಂದು ಹೆಸರು ಇರುವಂಥ ವ್ಯಕ್ತಿ ಆಕೆ ಬಂದು ಸೇವೆಯನ್ನು ಮುದುಕನಾದ ದಾವಿದನಿಗೆ ಸಹಾಯ ಮಾಡ್ತಾಳೆ, ಸೇವಕಿಯಾಗಿರ್ತಾಳೆ. ಅಷ್ಟರೊಳಗೆ ಏನಾಗ್ತದೆ, ಹಗ್ಗಿತಳ ಮಗನಾದ ಅದೋನೀಯನು, ದಾವಿದನ ಇನ್ನೊಬ್ಬ ಮಗ ಅದೋನೀಯನು, ನಾನೇ ಅರಸನಾಗತಕ್ಕವನು, ನಾನೇ ಅನ್ನೋದು ಬಂದುಬಿಡ್ತು ನೋಡ್ರಿ. 24ನೇ ಅಧ್ಯಾಯದಲ್ಲಿ ನನಗೆ ಇಸ್ರಾಯೇಲರಲ್ಲಿ 8 ಲಕ್ಷ ಜನರು, ಯಹೂದ್ಯರಲ್ಲಿ 5 ಲಕ್ಷ ಜನರು ಅಂತ 9 ತಿಂಗಳು 20 ದಿನಗಳು ಆ ಜನಗಣತಿಯನ್ನು ಮಾಡಿದಂಥ ಒಂದು ಪಾಪಕ್ಕೆ ಅಥವಾ ತಪ್ಪಿಗೆ ಅಥವಾ ಕಾರ್ಯಕ್ಕೆ 70,000 ಜನರು ಸತ್ರು. ಇಲ್ಲಿ ನಾನೇ ಅನ್ನುವಂಥದ್ದು ದಾವಿದನ ಇನ್ನೊಬ್ಬ ಮಗನಾದ ಅದೋನೀಯನ ಒಂದು ಜೀವನದಲ್ಲಿ ಬರ್ತದೆ. ಅದೋನೀಯನು ಅಂತ ಹೇಳಿದರೆ ಕರ್ತನು, ಅಡೋನಾಯ್ ಅಂತ ಹೇಳುವಾಗ ಕರ್ತನಾದ ಯೆಹೋವನ ಅಂತ ಬರ್ತದೆ. ಇನ್ನೊಂದು ಅರ್ಥ ಏನಂತ ಹೇಳಿದರೆ ಯೆಹೋವನನ್ನು ಆರಾಧಿಸುವವನು, ಯೆಹೋವನನ್ನು ಕರ್ತನನ್ನಾಗಿ ಮಾಡಿಕೊಂಡವನು. ವಾವ್, ಎಂಥ ಹೆಸರಿದು! the one who made Jehovah as the Lord, or one who worships Jehovah ಅಂತ ಒಂದು ಹೆಸರಿರುವಂಥ ಈ ವ್ಯಕ್ತಿ, ಇವನು ಇದ್ದಕ್ಕಿದ್ದಂತೆ ನಾನೇ ರಾಜ ಅಂತ ಹೇಳ್ಬಿಟ್ಟು, ಯಾಕಂದರೆ ಮುದುಕನಾಗಿರುವಂಥ ದಾವಿದನ ವಿಷಯದಲ್ಲಿ ಇವನನ್ನು ಯಾರೂ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಹಗ್ಗಿತ ಅಂತ ಹೇಳಿದ್ರೆ ಹಬ್ಬ ಅಂತ ಹೇಳ್ಬಿಟ್ಟು ಅಥವಾ ಉತ್ಸಾಹ ಅಂತ ಹೇಳ್ಬಿಟ್ಟು ಅವನ ತಾಯಿ ಹೆಸರು. ಆಕೆ ಬಂದು ಅದೋನೀಯನಿಗೆ ಹೆಲ್ಪ್ ಮಾಡಿರ್ಬೋದು ಏನೋ, ಅದು ಕ್ಲಿಯರ್ ಆಗಿಲ್ಲ. ಆದರೆ ತಾನೇ ಅರಸನಂತ ಘೋಷಣೆ ಮಾಡ್ಕೊಂಡ್ಬಿಟ್ಟು ರಥಗಳನ್ನು ಹೋಗ್ಬಿಟ್ಟು 50 ಮಂದಿ ಸಿಪಾಯಿಗಳನ್ನ ಇಟ್ಕೊಂಡು ಅವನು ಈ ರೀತಿಯಾಗಿ ಘೋಷಣೆ ಮಾಡ್ತಾನೆ. ದಾವಿದನ ಬಗ್ಗೆ ಒಂದು ಮಾತು ಇಲ್ಲಿ ಹೇಳಿಕೆಯಾಗಿದೆ 6ನೇ ವಚನದಲ್ಲಿ. ಅವನ ತಂದೆಯು ಯಾರು? ದಾವಿದನು. ನೀನು ಹಾಗೆ ಹೀಗೆ ಮಾಡಿದ್ದೇಕೆ ಎಂದು ಅವನನ್ನು ಒಂದು ಸಾರಿ ಆದರೂ ಗದರಿಸಲಿಲ್ಲ. ಡೇವಿಡ್ ಡಿಡ್ ನಾಟ್ ರೆಬ್ಯೂಕ್ ಹಿಸ್ ಸನ್ ಈವನ್ ಒನ್ಸ್. ಸ್ಯಾಡ್ ನ್ಯೂಸ್, ದುಃಖ ಅದು. ಯಾಕಂದರೆ ತಂದೆ ತಿದ್ದಬೇಕು, ಗದರಿಸಬೇಕು. ಅದು ಕೀರ್ತನೆ 141ನೇ ಅಧ್ಯಾಯದ ಪ್ರಕಾರವಾಗಿ ನೀತಿವಂತರ ಏಟು ತಲೆಗೆ ಅಭಿಷೇಕ 5ನೇ ವಚನದಲ್ಲಿ ಬರೆದಿರೋ ಹಾಗೆ. ಆದರೆ ದಾವಿದನು ಅವನನ್ನು ತಿದ್ದಲಿಲ್ಲ ಅಂತೆ, ಗದರಿಸಲಿಲ್ಲ ಅಂತೆ. ಇದೇ ಅವನಿಗೆ ಚಾಯ್ಸ್ ಆದಂಗೆ ಆಯಿತು. ನಾನು ಬೈಯೋರಿಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ ಅಂತ ಹೇಳ್ಬಿಟ್ಟು ಇವನೇನು ಮಾಡ್ತಾನೆ, ಇಷ್ಟ ಪ್ರಕಾರವಾಗಿ ನಡೆಸ್ತಾನೆ. ಆದರೆ ಭಾಳ ಸುಂದರನು ಅಬ್ಸಲೋಮನಿಗೆ ನೆಕ್ಸ್ಟ್ ಇವನೇ ವಯಸ್ಸಿನಲ್ಲಿ. ಆದ ಕಾರಣ ಅವನು ಏನು ಮಾಡ್ತಾನೆ, ಯೋವಾಬನನ್ನು, ಯಾಜಕನಾದ ಎಬ್ಯಾತರನನ್ನು ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ಕೊಂಡ್ಬಿಡ್ತಾನೆ ರೀ. ಯೋವಾಬನು ಭಾಳ ಸ್ಟ್ರಾಂಗ್ ಸಿಪಾಯಿ. ಈಗ ಅದನ್ನು ಏನು ಮಾಡ್ತಾನೆ, ಯೋವಾಬನನ್ನು ಎಬ್ಯಾತರನ್ನು, ಇವರಿಬ್ಬರು ಭಾಳ ಸ್ಪೆಷಲ್ ಆಗಿರುವಂಥ ವ್ಯಕ್ತಿಗಳು. ಅವ್ರನ್ನ ತನ್ನ ಕಡೆಗೆ ಎಳ್ಕೊಂಡ್ಬಿಡ್ತಾನೆ. ಒಂದು ಪಾರ್ಟಿ ಆಗೋಯ್ತು. ಹಗ್ಗಿತಳು ಅವರಮ್ಮ, ಅದೋನೀಯನು ರಾಜ, ಆನಂತರ ಯೋವಾಬನು ಸಿಪಾಯಿ ಅಥವಾ ಸೇನಾಪತಿ, ಮತ್ತು ಯಾಜಕನಾದ ಎಬ್ಯಾತಾರನು. ಇಷ್ಟು 4 ಜನರು ಇದ್ದಾಗ ಏನಾಗ್ಬಿಡ್ತದೆ, ಅವನು ತನ್ನನ್ನು
ರಾಜನಾಗಿ ಮಾಡ್ಕೊಳ್ಳೋದು ಭಾಳ ಈಸಿ. ಆದರೆ ಯಾರ್ಯಾರನ್ನು ಕರೀಲಿಲ್ಲ ಅಂತ ಕೂಡ ಸ್ವಲ್ಪ ನೋಡ್ಕೊಳ್ಳೋಣ. 8ನೇ ವಚನದಲ್ಲಿ 7 ವಿಧವಾದಂಥ ಜನರನ್ನು ಈ ರಾಜ್ಯಾಭಿಷೇಕಕ್ಕೆ ಕರೀಲಿಲ್ಲ ಅಂತೆ ದಾವಿದನ ಮಗನಾದಂಥ ಅದೋನಿಯನು. ಯಾರ್ಯಾರನ್ನು ಕರೆದಿಲ್ಲ? ಮೊದಲು ಯಾಜಕನಾದ ಚಾದೋಕನನ್ನು ಕರೀಲಿಲ್ಲ. 2ನೇದು ಬೆನಾಯ ಅಂತ ಹೇಳ್ಬಿಟ್ಟು ಸ್ಪೆಷಲ್ ವ್ಯಕ್ತಿ, ಅವನ್ನ ಕರೀಲಿಲ್ಲ. 3ನೇದು ಪ್ರವಾದಿಯಾದ ನಾಥಾನ್, ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ, ದಾವಿದನನ್ನು ಕೂಡ ಗದರಿಸಿದಂಥ ವ್ಯಕ್ತಿ, ನೀನೇ ಆ ಮನುಷ್ಯನಂತ ಹೇಳ್ಬಿಟ್ಟು ತೋರಿಸಿದಂಥ ವ್ಯಕ್ತಿ ನಾಥಾನನ್ನು ಕರೀಲಿಲ್ಲ. ಆಮೇಲೆ ಶಿಮ್ಮಿ, ರೇಗಿ ಎಂಬುವರು ಕೂಡ ಕರೆಯಲ್ಪಟ್ಟಿಲ್ಲ. ದಾವಿದನ ಭಟರು ಅವ್ರನ್ನೂ ಕೂಡ ಕರೀಲಿಲ್ಲ. ಈ ರೀತಿಯಾಗಿ ಕೆಲವರು ಕರೀಲಿಲ್ಲ. ಸೊಲೊಮೋನನ್ನು ಕರೀಲಿಲ್ಲ. ಅಂಥ ಒಂದು ಮೇನ್ ವ್ಯಕ್ತಿಗಳು, ಭಕ್ತಿವಂತರು, 2 ಕಡೆ ನೋಡುವಾಗ ಈ ಕಡೆ ಭಾಳ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿಗಳು, ಮೆಜಾರಿಟಿ ಆಗಿರುವಂಥ ವ್ಯಕ್ತಿಗಳನ್ನ ಕರೀಲಿಲ್ಲ. ಯಾಕೋ ಒಬ್ಬರಿಬ್ಬರು ಅವನ ಕಡೆ ಹೋಗಿಬಿಟ್ಟಿದ್ದಾರೆ, ಯೋವಾಬನು ಮತ್ತು ಎಬ್ಯಾತಾರನು. ಆ ರೀತಿಯಾಗಿದ್ದಾಗ ಏನಾಗ್ತದೆ, ಆಗ ನಾಥಾನನು ಸೊಲೊಮೋನನ ತಾಯಿಯಾದ ಬತ್ಷೆಬೆಗೆ ಬಂದು ಸ್ವಲ್ಪ ಮಾತಾಡ್ತಾನೆ. ಅದೇನೆಂದರೆ, ಹಗ್ಗಿತಳ ಮಗನಾದ ಅದೋನಿಯನು ನಮ್ಮ ಒಡೆಯನಾದ ದಾವಿದನಿಗೆ ತಿಳಿಯದೆ ಅರಸನಾದನೆಂಬುದನ್ನು ನೀನು ಕೇಳಿದ್ದಿಲ್ಲೋ. ಆಗಿಬಿಟ್ಟಿದ್ದಾನೆ, ಈಗ ಆಲ್ರೆಡಿ ಆಗಿಬಿಟ್ಟು ಪಾರ್ಟಿನೂ ಮಾಡ್ತಾ ಇದ್ದಾನೆ. ಅರಸನಾಗಿದ್ದಕ್ಕೆ ರಾಜನಾಗ್ಬಿಟ್ಟು ಈಗ ಔತಣ ಕೂಡ ಮಾಡಿಬಿಟ್ಟಿದ್ದಾಗ ಏನಾಗ್ತದೆ, ಇವನು ನಾಥಾನ್ ಬಂದು ಹೇಳ್ತಾನೆ, ನಿನಗೆ ಗೊತ್ತಾಗಲಿಲ್ವ ಈ ಥರ ಅವನು ರಾಜ ಆಗಿಬಿಟ್ಟಿದ್ದಾನೆ, ಮತ್ತು ನಮ್ಮ ಒಡೆಯನಾದ ದಾವಿದನಿಗೆ ತಿಳಿಯದೇ ಅರಸನಾಗ್ಬಿಟ್ಟ. ಅವರಪ್ಪನ್ನೇ ಕರೆದಿಲ್ಲ, ರಾಜನನ್ನೇ ಕರೆದಿಲ್ಲ, ಮಹಾರಾಜನನ್ನೇ ಕರೆಯದೆ ರಾಜ್ಕುಮಾರನು ಆಟೋಮೆಟಿಕ್ ಆಗಿ ಮೇನ್ ವ್ಯಕ್ತಿಗಳನ್ನು ಕರೆಯದೆ ಆಗಿಬಿಟ್ಟಿರ್ತಾನೆ ರೀ. ಆದ ಕಾರಣ ನೀನೇನು ಒಂದು ಕೆಲಸ ಮಾಡೋದೇನಂತ ಹೇಳಿದರೆ, ನೀನು ಹೋಗಿ ದಾವಿದನ ಹತ್ರ ನೀನು ಮಾತಾಡಿಬಿಟ್ಟು ನೀನು ನನಗೆ ಪ್ರಾಮಿಸ್ ಮಾಡಿದೆಯಲ್ಲ ಸೊಲೊಮೋನನ್ನು ರಾಜನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆದರೆ ಇವನು ಈಗ ಅದೋನಿಯನು ಅರಸನಾಗಿಬಿಟ್ಟಿದ್ದಾನೆ. ಆದ ಕಾರಣ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾಗ ನಾನು ಬರ್ತೀನಿ, ರಾಜನ ಹತ್ರ ನೀನು ಮಾತನಾಡಂತ ಇವನು ನಾಥಾನನು ಬತ್ಷೆಬೆಗೆ ಕಳಿಸ್ಬಿಟ್ಟು, ನೀನು ಮಾತನಾಡ್ತಾ ಇರುವಾಗ ನಾನು ಬರ್ತೀನಿ, ನಾನು ಕೂಡ ಬಂದು ಆ ಸಂಭಾಷಣೆಯಲ್ಲಿ ಮೇಲಕ್ಕೆ ಎತ್ತಿ ನಾನು ಕೂಡ ಮಾತಾಡ್ತೇನೆ ಎಂಬುದಾಗಿ ಇಬ್ಬರು ಮಾತಾಡ್ಕೊಳ್ತಾರೆ. ಕಡೆಗೆ ಅದೇ ಪ್ರಕಾರವಾಗಿ ಬತ್ಷೆಬೆಳು ಹೋಗಿಬಿಟ್ಟು ತನ್ನ ದಾಸಿಯಾದ ನನಗೆ ನನ್ನ ತರುವಾಯ ನಿನ್ನ ಮಗನಾದ ಸೊಲೊಮೋನನ ಅರಸನಾಗಬೇಕಂತ ಹೇಳಿದ್ರಲ್ಲ, ಯಾಕೆ ಈಗ ಮಾಡಿಲ್ಲ ಅಂತ ಹೇಳ್ತಾ ಇರುವಾಗಲೇ ಏನಾಗ್ತದೆ, ಅರಸನ ಸಂಗಡ ಮಾತನಾಡಿಸೋರಲ್ಲಿ ಪ್ರವಾದಿಯಾದ ನಾಥಾನ್ ಬಂದುಬಿಡ್ತಾನೆ. ಅವ್ರು ಮೊದಲೇ ಮಾತಾಡ್ಕೊಂಡಿರ್ತಾರೆ. ಬಂದುಬಿಟ್ಟು ನಾಥಾನ್ ಬಂದ ತಕ್ಷಣ ಅರಸನಿಗೆ ತಿಳಿಸ್ತಾರೆ. ಅರಸನಿಗೆ ಈ ಥರ ನಾಥಾನ್ ಪ್ರವಾದಿ ಬಂದಿದ್ದಂತ. ನಾಥಾನ್ ಅರಸನ ಮುಂದೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ನಾನು ಒಡೆಯನು ಅರಸನು ಆದಂತ ನೀನು ಅದೇ ಸೇಮ್ ವಿಷಯ ಅದೋನಿಯನು ಅರಸನಾಗಿದ್ರ ಬಗ್ಗೆ ಮಾತನಾಡ್ತಾರೆ. ಈಗ ಎಲ್ಲರೂ ಊಟ ಮಾಡ್ತಿದ್ದಾರೆ, ಇದನ್ನು ನಿಮಗೆ ಗೊತ್ತಿಲ್ವೇ ಎಂಬುದಾಗಿ, ನಮ್ಮನ್ನೆಲ್ಲ ಊಟಕ್ಕೆ ಕರೀಲಿಲ್ಲ ಎಂಬುದಾಗಿ ಕೆಲವರು ಲಿಸ್ಟನ್ನು ಹೇಳಿದಾಗ ದಾವಿದನ ಒಂದು ಪ್ರತಿಕ್ರಿಯೆ ಏನಾಯಿತು ಗೊತ್ತಾ? ಅದನ್ನು ನಾವು ಮುಂದಿನ ಬಾರಿ ನೋಡಲಿಕ್ಕಿದ್ದೇವೆ. ಮೊದಲನೇ ಅರಸುಗಳ ಗ್ರಂಥ 1ರಿಂದ 27 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. The first book of the Kings, chapter 1. Now King David was old and stricken in years, and they covered him with clothes, but he gat no heat. Wherefore his servants said unto him, Let there be sought for my lord the king a young virgin, and let her stand before the king, and let her cherish him, and let her lie in thy bosom, that my lord the king may get heat. So they sought for a fair damsel throughout all the coast of Israel, and found Abishag, a Shunammite, and brought her to the king. And the damsel was very fair, and cherished the king, and ministered to him, but the king knew her not.
Then Adonijah the son of Haggith exalted himself, saying, I will be king. And he prepared him chariots and horsemen, and 50 men to run before him. And his father had not displeased him at any time in saying, Why hast thou done so? And he also was a very goodly man. And his mother bare him after Absalom. And he conferred with Joab the son of Zeruiah, and with Abiathar the priest. And they, following Adonijah, helped him. But Zadok the priest, and Benaiah the son of Jehoiada, and Nathan the prophet, and Shimei, and Rei, and the mighty men which belonged to David were not with Adonijah. And Adonijah slew sheep and oxen and fat cattle by the stone of Zoheleth, which is by Enrogel, and called all his brethren the king's sons, and all the men of Judah the king's servants. But Nathan the prophet, and Benaiah, and the mighty men, and Solomon his brother, he called not. Wherefore Nathan spake unto Bathsheba, the mother of Solomon, saying, Hast thou not heard that Adonijah the son of Haggith doth reign, and David our Lord knoweth it not? Now therefore come, let me, I pray thee, give thee counsel, that thou mayest save thine own life, and the life of thy son Solomon. Go and get thee in unto King David, and say unto him, Didst not thou, my lord, O king, swear unto thine handmaid, saying, Assuredly Solomon thy son shall reign after me, and he shall sit upon my throne? Why then doth Adonijah reign? Behold, while thou yet talkest there with the king, I also will come in after thee, and confirm thy words. And Bathsheba went in unto the king into the chamber, and the king was very old. And Abishag the Shunammite ministered unto the king. And Bathsheba bowed, and did obeisance unto the king. And the king said, What wouldest thou? And she said unto him, My lord, thou swearest by the Lord thy God unto thine handmaid, saying, Assuredly Solomon thy son shall reign after me, and he shall sit upon my throne. And now, behold, Adonijah reigneth. And now, my lord the king, thou knowest it not. And he hath slain oxen and fat cattle and sheep in abundance, and hath called all the sons of the king, and Abiathar the priest, and Joab the captain of the host. But Solomon thy servant hath he not called. And thou, my lord, O king, the eyes of all Israel are upon thee, that thou shouldest tell them who shall sit on the throne of my lord the king after him. Otherwise it shall come to pass, when my lord the king shall sleep with his fathers, that I and my son Solomon shall be counted offenders. And lo, while she yet talked with the king, Nathan the prophet also came in. And they told the king, saying, Behold Nathan the prophet. And when he was come in before the king, he bowed himself before the king with his face to the ground. And Nathan said, My lord, O king, hast thou said, Adonijah shall reign after me, and he shall sit upon my throne? For he is gone down this day, and hath slain oxen and fat cattle and sheep in abundance, and hath called all the king's sons, and the captains of the host, and Abiathar the priest. And behold, they eat and drink before him, and say, God save King Adonijah. But me, even me thy servant, and Zadok the priest, and Benaiah the son of Jehoiada, and thy servant Solomon, hath he not called. Is this thing done by my lord the king? And thou hast not shewed it unto thy servant, who should sit on the throne of my lord the king after him?